ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ನಿರ್ದೇಶಕರು ಹಾಗೂ ವಿಜಯಪುರ ಜಿಲ್ಲೆಯ ಕಾರ್ಖಾನಾ ವ್ಯಾಪ್ತಿಯ ರೈತರು ಮುಖಂಡರಿಗೆ ಹಾಗೂ ಮಾಧ್ಯಮಿಕರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಈಗ ಪತ್ರಿಕಾಗೋಷ್ಠಿಯನ್ನು ಅಂತ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಬಲೇಶ್ವರ ಪೊಲೀಸ್ ಠಾಣಾ ಅಪರಾಧ ಕ್ರಮಾಂಕ 29/26 ಅಂಡರ್ ಸೆಕ್ಷನ್ 316 ಕ್ಲಾಸ್ 2454 BNS 2023 ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ರೆಡ್ಡಿ ಅನ್ನುವಂಥವರು ಪ್ರಧಾನ ವ್ಯವಸ್ಥಾಪಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದನ್ನು ಕಂಪ್ಲೇಂಟನ್ನು ಕೊಡ್ತಾರೆ. ಏನಂತಂದರೆ, ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತು 26ನೇ ಹಂಗಾಮಿನಲ್ಲಿ ಕಬ್ಬು ನಿಲ್ಲಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನು ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಸೀದಿಗಳನ್ನು ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟ್ರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟ್ರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನು ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತು CPI ವಿಜಯಪುರ ರೂರಲ್ಲು ಮತ್ತು PSI ಬಬಲೇಶ್ವರು ಮತ್ತು ಇಲ್ಲೆಲ್ಲ ಇರುವಂಥ ಸಿಬ್ಬಂದಿಗಳೊಂದು ತನಿಖಾ ತಂಡವನ್ನು ನೇಮಕ ಮಾಡಿಕೊಂಡು ಇದನ್ನು ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತು 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂಥ ಆರೋಪಿತರಾದಂತಹ ವೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡು. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗೆ ಅನ್ನೋನು ಉಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಉಗಾರ್ ಶುಗರ್ ಫ್ಯಾಕ್ಟ್ರಿ ಏನಿದೆ ಅಲ್ಲಿಯವನು. ಇವರೆಲ್ಲ ಸೇರಿಕೊಂಡು ಈ ಪ್ರಕರಣವನ್ನು ಮಾಡಿದ್ರು ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂಥ ಶುಗರ್ ಫ್ಯಾಕ್ಟ್ರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟೂ ಆಗಿದೆ, FIRಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಇದನ್ನು ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ವೀರಪ್ಪ ಗಡ್ದಾರ್ ಅನ್ನುವಂಥವನು ಈ ದರಪ್ಪ ನಾವಿಗಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ವೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ದಲ್ಲಿ ಚಿಟ್ ಬಾಯ್ಸ್ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ಗಳನ್ನು ಬೆಳೆದಂಥ ಬೆಳೆಗಳನ್ನು ಅವರು ಆ್ಯಪಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟ್ರಿಗೆ ಮಾಹಿತಿ ಹೋಗುತ್ತೆ, ಇಂಥ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂತಂದರೆ ಫೀಲ್ಡ್ ಲೆವೆಲ್ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನು ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮಲ್ಲಿ ಇವರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗೆ ಆಗುತ್ತೆ, ಬಿಲ್ ಬಂದು ಬಿದ್ದಂಗೆ ಆಗುತ್ತೆ, ಬಿಲ್ ಜನರೇಟ್ ಆಗುತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ
93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರಿಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟ್ರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂಥ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ CPI ರಮೇಶ್ ಅವಜಿ ಮತ್ತು PSI ಬಬಲೇಶ್ವರ್ ಬಸನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತು ಇದರ ಮಾರ್ಗದರ್ಶನವನ್ನು ಮಾಡಿದಂಥ ನಮ್ಮ DSP ಮತ್ತು ಅಡಿಷನಲ್ SP ರಾಮನಗೌಡ ಹಟ್ಟಿಯವರು ಈ ವಿಶೇಷ ತಂಡವನ್ನು ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನು ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟ್ರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 24ರವರೆಗೂ ಕೂಡ A2 ಆರೋಪಿ ಆದಂಥ ಬೀರಪ್ಪ ಗಡದಾರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗೆ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನ ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನು ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತಗೊಂಡಿರ್ತಾನೆ. ಅದೇ ರೀತಿ 2ನೇ ಆರೋಪಿ ಆದಂಥ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 24 ಎಕ್ಸ್ಪರ್ಟ್ ಆಗಿ 24ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಮಕವಿಯವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತು ಇವನಿಗೆ ಜೊತೆಗೆ ಸೇರಿಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತು ದರಪ್ಪ ನಾವಿ ಸೇರಿಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತು ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನು ಅದರಲ್ಲಿ ಕಮಿಷನ್ ರೂಪದಲ್ಲಿ ಕೂಡ ಪಡೆದಿರ್ತಾನೆ. 3ನೇ ಆರೋಪಿ ಆದಂತಹ ಯಲ್ಲಪ್ಪ ಗಾಡದಾರ್ ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಇವನು ಇಂಥ ವಿಚಾರಗಳಲ್ಲಿ. ಈತ ಏನು ಮಾಡಿರ್ತಾನೆ ಅಂತಂತಂದರೆ ಈ ಬಾಗಲಕೋಟೆ ಬೆಳಗಾಮಲ್ಲಿ ಈ ರೀತಿ ಆಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ಮಾಡಿದರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನ ಸೇರಿಸಿರ್ತಾನೆ, ಟ್ರೈನಿಂಗ್ ಕೊಟ್ಟು. ಅಂದರೆ ವೇ ಬ್ರಿಡ್ಜ್ ಆಪರೇಟರ್ ತರಬೇತಿಯನ್ನು ಪಡೆದು ಅಲ್ಲಿ ಸೇರಿಸಿರ್ತಾನೆ. ಸೇರಿಸಿದಾದ್ಮೇಲೆ ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂಥ ದರಪ್ಪ ನಾವಿನ 24ರಲ್ಲಿ ಬಿಟ್ಟರೂ ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಈತನ ಕಡೆಯಿಂದ 3ನೇ ಆರೋಪಿಯಿಂದ ಒಟ್ಟು 2,19,00,000 ರೂಪಾಯಿ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ರಾಯಬಾಗ್ದವನು. ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನು ಮಾಡಿ ಸುಮಾರು 6,61,97,634 ರೂಪಾಯಿನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂಥ ಪರಮಾನಂದ ಗಡ್ಡಿ, 4ನೇ ಆರೋಪಿ ಏನಿದ್ದಾನೆ ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾನೆ.
ಇವನು ಅಣ್ಣ ತಮ್ಮ ಸೇರಿಬಿಟ್ಟಿನೇ ಇಷ್ಟೊಂದು ದುಡ್ಡನ್ನ ಇದನ್ನ ಮಾಡಿರ್ತಾರೆ, ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನು ಕೂಡ ರಾಯಬಾಗ್ ತಾಲೂಕವನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಂದ್ರೆ ದುಡ್ಡುಗಳನ್ನ ಹಾಕ್ಸ್ಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪ್ಡೆ, ಈತನು ಕೂಡ ರಾಯಬಾಗ್ ತಾಲೂಕು ಅಲಕ್ನೂರದವನು. ಈತನು ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ ಸುಮಾರು 2,56,996 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಗೆ ಅನ್ನೋನು ಕೂಡ ಈತ ಹೂಗಾರದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 21ರಲ್ಲಿ ಹೂಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನ ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯಿ ತರ ಫೀಲ್ಡ್ ಆಫೀಸರ್ ತರ ಕೆಲಸ ಮಾಡಿದಂತ ಅನುಭವ ಇದ್ದವನು. ಈತನು ಕೂಡ ಏನು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ತಮ್ಮ ಬೇಕಾಗಿರುವಂತಹ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 63,61,539 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದ್ರೆ ಯಾವ ರೀತಿ ಏನು ಈ ತೂಕದ ಹೆಸರಿನಲ್ಲಿ ಮತ್ತೆ ಫೀಲ್ಡ್ ಲೆವೆಲ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಚಿಟ್ ಬೈ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆಕ್ಚುಲಿ ಶುಗರ್ ಫ್ಯಾಕ್ಟರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ನುರಿತ ಏನು ಕಬ್ಬು ನುರಿಸೋದಾಗುತ್ತೆ ಅನ್ನುವಂಥ ಒಂದು ಇದರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ. ಯಾಕಂದ್ರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರ್ತಾ ಇರುತ್ತೆ. ಇವೆಲ್ಲ ವಿಚಾರಗಳಲ್ಲಿ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಎಂದ ಅವರು ಬೆಳೆ ಹಾಕಿದ್ರು, ಎಂದ ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯ್ತು, 11 ತಿಂಗಳಾಯ್ತು, 13 ತಿಂಗಳಾಯ್ತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ಗಳನ್ನ ಕಳಿಸಿ ಕಟಾವು ಮಾಡುವಂಥದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತೇಳಿ ಫೇಕ್ ಐಡಿಗಳನ್ನ ಅಂದ್ರೆ ಕೋಡನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾಳೆ ಇವರು ವರ್ಕಿಂಗ್ ಶಿಫ್ಟ್ ಅಲ್ಲಿ ಆ ರೈತ ಬಂದು ಕಬ್ಬನ್ನ ಹಾಕದ ಅಂತಂತ ಹೇಳಿ ಟ್ರ್ಯಾಕ್ಟರ್ ಬಂದಿರಲ್ಲ, ರೈತ ಬಂದಿರಲ್ಲ, ಕಬ್ಬನು ಬಂದಿರಲ್ಲ, ಸೊ ಬಂದು ಫ್ಯಾಕ್ಟ್ರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡ್ತಾರೆ. ಕಬ್ಬು ಬಂದು ಬೀಳದೇ ಇದ್ರು ಕೂಡ ಕಬ್ಬು ಬಂದಿದೆ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣ ಬೆಲ್ಟ್ ಅಲ್ಲಿ ಸುಮಾರು ಇಳುವರಿ 11ರಿಂದ 13ವರೆಗೂ ಇದೆ. ನಾವು ನಿಪ್ಪಾಣಿ ಅಂತ ಇಲ್ಲಿ ಏನು ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರಿವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನ ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ನಿಮ್ಗದು ಇಲ್ಲದೇ ಆಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರು ಇಂಟರ್ನಲ್ಲಿ ಇದನ್ನು ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಏನು ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟ್ರಿಗೆ ಮೋಸ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಎಲ್ಲ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂತಂತಂದರೆ ಇದು ರೈತರದ ಶುಗರ್ ಫ್ಯಾಕ್ಟ್ರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೆ ಲಾಸ್ ಆದಂಗೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನು ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್. CCTV ಅದನ್ನು ಅದರಲ್ಲಿ ಎಷ್ಟು ದುಡ್ಡಾಯಿತು ಮತ್ತು ಕಾರ್ಖಾನೆಯಲ್ಲಿ ಎಷ್ಟು ಮಾರ್ಬಂದು ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ತಿದ್ರು ಹೆಂಗೆ? ಅದನ್ನ ಅದೇ 2025-26ರಲ್ಲಿ ಅವರು ಇಂಟರ್ನಲ್ಲಿ ಇದನ್ನು ಚೆಕ್ ಮಾಡಿದಾಗ ಇವರು ಇದು ನಡ್ಕೊಂಡು ಬಂದ್ಬಿಟ್ಟಿದೆ. ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರಪ್ಪ ಅಂತ ಈಗ ಏನು ಅಕ್ಯೂಸ್ಡ್ ಇದ್ದಾನೆ ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂಥ ಏಟು ಆರೋಪಿ ಇದ್ದಾನೆ ಅವನ ಜೊತೆಗೆ ಶಾಮೀಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾಠ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮಲ್ಲಿ ಆ ಶಿಫ್ಟಲ್ಲಿ ಇವರೇ ಇರ್ತಾರೆ. ಆ ಡೌಟ್ ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗಿದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ಮದು ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇವರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂಥ ಕಬ್ಬು ಬಂದಿದೆ ಅಂತಂತ ಹೇಳಿ ಏನು ಬಿಲ್ ಜನರೇಟ್ ಮಾಡಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಅಲ್ಲ, ಹಳೆಯದನ್ನೆಲ್ಲ ಅಕೌಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ. ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನು ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ
ಓವರ್ ಎ ಪೀರಿಯಡ್ ಆಫ್ 6 years 93 ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಈ ಪ್ರಮುಖ 8 ಜನ ಆರೋಪಿತರು ಇವರು ತೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ಗಳನ್ನು. ಇವರು ಇಷ್ಟು 26 ಜನ, 8 ಜನ, 12 ಜನ ಅವ್ರವ್ರದ್ದೇ ಆದಂಥ ಒಂದು ಇದನ್ನು ಮಾಡಿಕೊಂಡು ಈ ಅಕೌಂಟ್ಸ್ಗಳನ್ನ ಕೊಟ್ಟು ಇವರು ರೈತರು ಅಂತಂತೇಳಿ ಇವ್ರು ಶುಗರ್ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ID ಕ್ರಿಯೇಟ್ ಆಗಿರುತ್ತೆ. ಸೊ ID ಕ್ರಿಯೇಟ್ ಆದಮೇಲೆ ಶುಗರ್ ಫ್ಯಾಕ್ಟ್ರಿ ಅನ್ಸುತ್ತೆ ರೈತ ID ಬೆಳೆದಿದ್ದಾನೆ. ಸೊ ಅದು ಏನು ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಬೋರ್ಡ್ ಮೆಟ್ಟು ಆಯಿತು ನಮ್ಮ ಫ್ಯಾಕ್ಟ್ರಿಗೆ ಒಂದು ಕಬ್ಬು ಕೊಡ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಅವರು ಎಕ್ಸೆಪ್ಟು ಆಗಿರುತ್ತೆ. ಸೊ ಯಾವಾಗ ಗೊತ್ತಾಗಿರುತ್ತೆ, ಅವನು ಆಲ್ರೆಡಿ ಒಂದು ID ಜನ್ರೇಟ್ ಆಗಿಲ್ಲ, ಫೀಲ್ಡಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗೆ. ಹಾಗಾಗಿ ಅದು ಶುಗರ್ ಫ್ಯಾಕ್ಟ್ರಿಗೂ ಕೂಡ ಅವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ % ಕಡಿಮೆ ಆಗುತ್ತೆ ಅವಾಗ ಅವರಿಗೆ ಇದು ಗಮನಕ್ಕೆ ಈಸಿಯಾಗಿ ಶುಗರ್ ಫ್ಯಾಕ್ಟ್ರಿಯವರೆಗೂ ಕ್ಲೀನ್ ಚಿಟ್ ಕೊಡೋಕ್ಕಾಗೋದಿಲ್ಲ. 5 ವರ್ಷ ತನಕ ಇಷ್ಟು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗೈತೆ ಅಂದ್ರೆ ವಾಟ್ ವಾಟ್ ದೇ ಡೂಯಿಂಗ್? ಅವ್ರು ಎಷ್ಟು ಇರೆಸ್ಪಾನ್ಸಿಬಲ್, ಎಷ್ಟು ಬೇಜವಾಬ್ದಾರಿ ಅಂದ್ರೆ ಒಂದು ಆಡಿಟಿಂಗ್ ಆಗ್ತೈತಿ, ಎನಿವಲ್ ಆಡಿಟಿಂಗ್ ಆಗ್ತೈತಿ, ಎಷ್ಟು ಟನ್ ಬಂತು, ಎಷ್ಟು ನುರಿತು, ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಅಂತಂದ್ರೆ ಇಟ್ಸ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರ್ತೈತಿ. 10 ಕೋಟಿವರೆಗೆ ಇವರು ಟ್ರಾನ್ಸಾಕ್ಷನ್ ಮಾಡೋಕೆ 5 ವರ್ಷ ಸುಮ್ ಕೂತ್ರೆ ದಟ್ ಮೀನ್ಸ್ ದೇ ಆರ್ ಡೂಯಿಂಗ್ ಇಟ್ ವೆರಿ ರೆಸ್ಪಾನ್ಸಿಬಲಿ. ಜವಾಬ್ದಾರಿ ಅವ್ರು ಕೆಲಸ ಮಾಡೋದು. ವಿ ಕೆನಾಟ್ ಗಿವ್ ದಮ್ ಸೊ ನೀವು ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ರೆ ಆಗುದಿಲ್ಲ. ದೇ ಹ್ಯಾಸ್ ಟು ಬಿ ಸಮ್ ಪೀಪಲ್ ಹೂ ಇಸ್ ಇನ್ವಾಲ್ವ್ ಡೂಯಿಂಗ್ ಇಟ್ ಸೊ ಇರೆಸ್ಪಾನ್ಸಿಬಲ್. ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ಬೋದು. 5 ವರ್ಷ ಏನು ಕೊಡ್ತಾರೆ ಅವರು? ತಮ್ಮ ಆರೋಪಗಳನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದು ಆರೋಪ ಆಗಿ ಉಳಿಬಾರ್ದು. ಇಲ್ಲಿ ತನಿಖೆಯನ್ನು ಕೈಗೊಂಡಾಗ ಹೌದಾ, ಆರೋಪಿಗಳು ಯಾರಿದ್ದಾರೆ, ಆಪರೇಟರ್ಸ್ ಯಾರಿದ್ದಾರೆ ಹೌದಾ, ಈಗ ನಮಗೆ ಕಂಡು ಬಂದಿರೋದು ಎಷ್ಟು ಮೋಸ ಆಗಿದೆ, ಅದರಲ್ಲಿ ಎಷ್ಟು ರಿಕವರಿ ಆಗಿದೆ ಕಂಡು ಬಂದಿರೋ ಆಧಾರದ ಮೇಲೆ ಹೌದಾ, ಯಾರು ಕೂಡ ಇಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಲೋಕಲ್ಸ್ ಹೌದಾ, ಹೊರಗಡೆಯವರೇ ಇದ್ದಾರೆ. ಇದರಲ್ಲಿ ಲೋಕಲ್ಲು ಕೂಡ ಎವನ್ ದಿಸ್ ದರಪ್ಪ ನಾವು ಯಾವ ಪ್ಲೇಸು ಬಾಗಲಕೋಟು.